ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ನನಗೆ ಪೇಯ್ಡ್ ಸೋರ್ಸಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಟ್ ಅದಾದಮೇಲೆ ಬಂದಿದ್ದು ತುಂಬ ಮೆಸೇಜಸ್. ಫ್ರೀ ಸೋರ್ಸಸ್ ಯಾವುದೂ ಇಲ್ವಾ, ಫ್ರೀ ಸೋರ್ಸಸ್ಸಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ನ ಪ್ರಿಪೇರ್ ಆಗಲಿಕ್ಕಾಗಲ್ವಾ, ಇದ್ರ ಬಗ್ಗೆ ಕ್ವಶನ್ಸ್ನ ಕೇಳಿದ್ರಿ. ಇಟ್ಸ್ ಓಕೆ, ಫ್ರೀ ಸೋರ್ಸಸ್ಸಲ್ಲಿ ಆಗುತ್ತೆ. ನಾನು ಪೇಯ್ಡ್ ಸೋರ್ಸಸ್ಸಲ್ಲಿ ಆಗೇ ಬಿಡುತ್ತೆ ಅಂತನೋ ಇಲ್ಲ ಫ್ರೀ ಸೋರ್ಸಸ್ಸಲ್ಲಿ ಆಗೋದೇ ಇಲ್ಲ ಅಂತನೋ ಹೇಳಿಲ್ಲ. ಪೇಯ್ಡ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳಿದ್ದೀನಿ. ಆ್ಯಂಡ್ ಫ್ರೀ ಸೋರ್ಸಸ್ಸಲ್ಲಿ ಆಗಲ್ವಾ ಕೇಳಿದ್ರೆ ತುಂಬ ಜನ ಫ್ರೀ ಸೋರ್ಸಸ್ನೇ ಯೂಸ್ ಮಾಡಿ ಬ್ಯಾಂಕಿಂಗ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದಾರೆ. ಆಗತ್ತೆ. ಸೊ ದಟ್ ಅದ್ರ ಬಗ್ಗೆನೇ ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲೆಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಫ್ರೀ ಸೋರ್ಸಸ್ನ ಯೂಸ್ ಮಾಡ್ಕೋತಾ ಇದ್ದೆ ಆ್ಯಂಡ್ ಯಾವ್ಯಾವ ಪ್ಲೇಲಿಸ್ಟ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆದರೆ ನೋಟ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಫ್ರೀ ಸೋರ್ಸಸ್ ಫಾರ್ 2026 ಈ ಇಯರ್ಗೆ ಯಾರ್ಯಾರು ಓದ್ತಿದ್ದೀರಾ, ಈಗ ಅಪ್ಡೇಟೆಡ್ ಫ್ರೀ ಸೋರ್ಸಸ್ ಯಾವ್ದ್ಯಾವ್ದು ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋಣ. ಇಂಗ್ಲೀಷ್ ಫ್ಯಾಕಲ್ಟೀಸ್ ಅಂತ ಬಂದರೆ ನಿಮಿಷಾ ಮ್ಯಾಮ್ ಇದ್ದಾರೆ, ಅಡ್ಡಾದಲ್ಲಿ ಅನುಭವ್ ಸರ್ ಇದ್ದಾರೆ, ವರುಣ್ ಚಿತ್ರ ಸರ್ ಇದ್ದಾರೆ. ಇದನ್ನು ನಾನು ಆಲ್ರೆಡಿ ಇಂಗ್ಲೀಷ್ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅಲ್ಲಿ ಫ್ರೀ ಸೋರ್ಸಸ್ ಬಗ್ಗೆ ಜಾಸ್ತಿ ಮೆನ್ಷನ್ ಮಾಡಿರಲಿಲ್ಲ. ಇಲ್ಲಿ ಕರೆಕ್ಟಾಗಿ ಪ್ಲೇಲಿಸ್ಟ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಇವ್ರು 3 ಜನದಲ್ಲಿ ಯಾರ ಹತ್ರನಾದ್ರೂ ನೀವು ಕ್ಲಾಸಸ್ ಕೇಳ್ಬೋದು. ನಾನು ಯಾರನ್ನ ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ ನಿಮಿಷಾ ಮ್ಯಾಮ್ನ. ಅವ್ರದ್ದು ಸ್ಟಾರ್ಟಿಂಗಿಂದ ನಾನು ಇದುವರೆಗೂ ಅವ್ರದ್ದೇ ಕ್ಲಾಸಸ್ನ ಫಾಲೋ ಮಾಡ್ತಾ ಇರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಅವ್ರದ್ದು ಪ್ಲೇಲಿಸ್ಟ್ ಅಂತ ಅಂದರೆ ನೀವು ಫಸ್ಟ್ ಮಾಡಬೇಕಾಗಿರೋದು 120 ರೂಲ್ಸ್ ಆಫ್ ಗ್ರಾಮರ್. ಇದು 11 ಅವರ್ಸ್ ಇದೆ. ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಸೂಪರ್ ಮಾಕ್ ಅಡ್ಡಾದಲ್ಲಿ ಅನುಭವ್ ಸರು ಡೈಲಿ ಸೂಪರ್ ಮಾಕ್ ಅಥವಾ ವೀಕ್ಲಿ ಸೂಪರ್ ಮಾಕ್ ಅಂತ ಇರುತ್ತೆ. ಮಾಕಲ್ಲಿ ಹೇಗೆ ಅಪಿಯರ್ ಆಗುತ್ತೆ ಇಂಗ್ಲೀಷು, ನಾವು ಹೇಗೆ ಕ್ರ್ಯಾಕ್ ಮಾಡಬೇಕು ಅದ್ರ ಬಗ್ಗೆ ನಾಲೆಜ್ ತೊಗೋಬೇಕು. ಇದು ಫುಲ್ ಆಫ್ ಗ್ರಾಮರ್ ಇರುತ್ತೆ. ಮಾರ್ಕ್ಸ್ನ ಅಟೆಂಡ್ ಮಾಡೋದ್ರ ಬಗ್ಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಚಾಪ್ಟರ್ ವೈಸ್ ನಿಮಿಷಾ ಮ್ಯಾಮ್ದು ಗ್ರಾಮರ್ ಕ್ಲಾಸಸ್ಗಳಿದ್ದಾವೆ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಓನ್ಲಿ 120 ರೂಲ್ಸ್ ಆಫ್ ಗ್ರಾಮರಿಂದ ನೀವು ಕಟ್ ಆಫ್ನ ಡಿಸೈಡ್ ಮಾಡಲಿಕ್ಕೆ ಆಗಲ್ಲ. ಕಟ್ ಆಫ್ಗಿಂತ ಜಾಸ್ತಿ ಹೋಗಲ್ಲ. ತುಂಬ ಕಮ್ಮಿ ಕಾನ್ಸೆಪ್ಟ್ಸ್ಗಳನ್ನ ಮಾತ್ರ ಹೇಳಿರ್ತಾರೆ. ಅದು ಹೇಗೆ ಬಂತು ಅದೆಲ್ಲ ನಿಮಗೆ ಕ್ಲಾರಿಟಿ ಬೇಕು ಅಂತ ಅಂದರೆ ನೀವು ಚಾಪ್ಟರ್ ವೈಸ್ ನಿಮಿಷಾ ಮ್ಯಾಮ್ದು ಕ್ಲಾಸಸ್ಗಳಿದ್ದಾವೆ ಗ್ರಾಮರ್ದು, ಅದನ್ನು ಅಟೆಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪರ್ಫೆಕ್ಷನ್ ಕ್ಲಾಸು ವೆಡ್ನಸ್ಡೇ ಮಾಡ್ತಾರೆ. ಅವ್ರದ್ದು YT ಚಾನಲಲ್ಲಿ ಮಾಡ್ತಾರೆ. ಇದೆಲ್ಲ ಫ್ರೀ ಸೋರ್ಸು. ಅವ್ರದ್ದೇ ನಿಮಿಷಾ ಬನ್ಸಲ್ ಅಂತ ಚಾನಲ್ ಇದೆ, ಅದರಲ್ಲಿ ಮಾಡ್ತಾರೆ. ಸೊ ಅದು ಯೂಸ್ ಆಗುತ್ತೆ. ಅನುಭವ್ ಸರ್ ಹತ್ರನೂ ಕೂಡ ಪ್ಲೇಲಿಸ್ಟ್ ಇದೆ. 150 ಆಫ್ ಗ್ರಾಮರ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಬೇಕಾದ್ರೆ ನೀವು ಅದನ್ನು ಅಟೆಂಡ್ ಮಾಡ್ಬೋದು, ಇಲ್ಲ 120 ಗ್ರಾಮರ್ ರೂಲ್ಸ್ ಯಾವುದಾದ್ರೂ ಅಟೆಂಡ್ ಮಾಡ್ಕೊಳ್ಳಿ. ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಇಷ್ಟರಲ್ಲಿ ಆಲ್ಮೋಸ್ಟ್ ನಿಮ್ಮದು ಬೇಸಿಕ್ ಎಲ್ಲ ಕ್ಲಿಯರ್ ಆಗುತ್ತೆ. ಮೇನ್ಸ್ ಲೆವೆಲ್ಗೂ ಕೂಡ ತುಂಬ ಪ್ಲೇಲಿಸ್ಟ್ಗಳಿದ್ದಾವೆ. ಪ್ಲೇಲಿಸ್ಟ್ನ ಅಟೆಂಡ್ ಮಾಡಿಕೊಂಡು ಕೂಡ ನೀವು ಕ್ರ್ಯಾಕ್ ಮಾಡ್ಕೋಬೋದು. ಪೇಯ್ಡೇ ತೊಗೋಬೇಕು ಅಂತಲೇ ಏನಿಲ್ಲ. ಓಕೆನಾ. ಅದಾದಮೇಲೆ ರೀಸನಿಂಗ್ ಫ್ಯಾಕಲ್ಟಿ ನಾನು ಪ್ರಿಫರ್ ಮಾಡೋದು ಸೌರವ್ ಸರ್ ಮತ್ತು ಅಂಕುಶ್ ಸರ್ನ. ಬಟ್ ಆದರೆ ಇಷ್ಟು 4 ಜನನೂ ಇದ್ದಾರೆ, ತುಂಬ ಚೆನ್ನಾಗೇ ಮಾಡ್ತಾರೆ. ಇವರು ಬೇಸಿಕ್ ಮೆಥಡಲ್ಲಿ ಮಾಡ್ತಾರೆ, ಇವರು ಥ್ರೆಡ್ ಮೆಥಡಲ್ಲಿ ಮಾಡ್ತಾರೆ. ಇದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ಅಂತ. ನಂದು ಬೇಸಿಕ್ ಎಲ್ಲ ಕ್ಲಿಯರ್ ಆಗಿದ್ದು ಫುಲ್ಲು ಸೌರವ್ ಸರಿಂದ. ತುಂಬ ಚೆನ್ನಾಗಿ ಬೇಸಿಕ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ 0 to ಹೀರೋ ಪ್ಲೇಲಿಸ್ಟ್ ಇದೆಯಲ್ಲ ಅದರಿಂದನೇ ನಾನು ಸಿಲಾಲಿಸಮ್ ಎಲ್ಲ ಕಲ್ತಿದ್ದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲಾರಿಟಿ ಸಿಗುತ್ತೆ ಆ ಚಾಪ್ಟರ್ ಮೇಲೆ ನಿಮಗೆ. ತುಂಬ ಜನ ಆಸ್ಪಿರೆಂಟ್ಸಿಗೆ ಸಿಲಾಲಿಸಮೇ ಕಷ್ಟ ಆಗಿರುತ್ತೆ, ಬಟ್ ಆದರೆ ಆ ಪ್ಲೇಲಿಸ್ಟಲ್ಲಿ ತುಂಬ ಚೆನ್ನಾಗಿ 1 ಚಾಪ್ಟರ್ ಮೇಲೆ 5 to 6 ವೀಡಿಯೋಸ್ ಇದ್ದಾವೆ. ತುಂಬ ಆರಾಮಾಗಿ ನೀವು ಕವರ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಸ್ಮೃತಿ ಮ್ಯಾಮು ಸ್ಟಡಿ ನೀತಿಯಿಂದ ಇವ್ರದ್ದು ಮೇನ್ಸ್ ಪ್ಲೇಲಿಸ್ಟ್ ಇದೆ. ಇದು ಕೂಡ ಚೆನ್ನಾಗಿದೆ. ಮೇನ್ಸ್ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಂಕುಶ್ ಸರ್ದು 1000 ಪಜಲ್ ಸೀರೀಸ್ ಅಂತ ಇದೆ. ಇದು ತುಂಬ ಜನ ಆಸ್ಪಿರೆಂಟ್ಸ್ ಹೇಳ್ತಿರ್ತಾರೆ. ಇದನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ಪಜಲ್ದಲ್ಲಿ ಗ್ರಿಪ್ ಬರುತ್ತೆ. ಆ್ಯಂಡ್ ಪುನೀತ್ ಸರ್ ಕೂಡ ಮ್ಯಾರಥಾನ್ ನಡೆಸ್ತಾರೆ. ಯಾವಾಗೆಲ್ಲ ನಮಗೆ ಮೇನ್ಸ್ ಅಥವಾ ಪ್ರಿಲಿಮ್ಸ್ ಇರುತ್ತಲ್ಲ ಆ 1 ವೀಕಲ್ಲಿ ಇವರು ಮ್ಯಾರಥಾನ್ ನಡೆಸ್ತಾರೆ. ತುಂಬ ಕ್ವಶನ್ಸ್ನ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಇದೊಂದು ನೀವು ಯಾವ್ದಾರ ಒಂದು ಟೀಚರ್ಗೆ ಸ್ಟಿಕ್ ಆನ್ ಆಗಿ, ಇದೊಂದು ಗೈಡೆನ್ಸ್ ಅಂತ ತಗೊಳ್ಳಿ, ಟೀಚರ್ಗೆ ಸ್ಟಿಕ್ ಆನ್ ಆಗಿ ಅವ್ರದ್ದು ಮೆಥಡ್ಸ್ಗಳನ್ನೇ ಫಾಲೋ ಮಾಡ್ತಾ ಬನ್ನಿ. ಬೇರೆ ಯಾರದೇ ಫ್ಯಾಕಲ್ಟೀಸಿಂದು ವೀಡಿಯೋಸ್ಗಳು ನೋಡಿದ್ರು ಬರೀ ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡ್ಕೊಳ್ಳಿ. ಅವ್ರ ಮೆಥಡ್ ಆಫ್ ಸಾಲ್ವಿಂಗ್ ನೀವೇನು ಮೆಥಡ್ ಆಫ್ ಸಾಲ್ವಿಂಗ್ ಮಾಡ್ತೀರೋ ಅದಕ್ಕೆ ಸ್ಟಿಕ್ ಆನ್ ಆಗಿ ಪದೇ ಮೆಥಡ್ ಆಫ್ ಸಾಲ್ವಿಂಗ್ನ ಚೇಂಜ್ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಕ್ವಾಂಟ್ಸ್ ಅಂತ ಬಂದರೆ ನಾನು ಫಸ್ಟ್ ಪ್ರಿಫರ್ ಮಾಡಿದೆ ಕೌಶಿಕ್ ಸರು. ಅವ್ರದ್ದು ಪ್ಲೇಲಿಸ್ಟ್ ಇದೆ ಕ್ವಾಂಟ್ಸಿಂದು. ಫುಲ್ ಎಲ್ಲ ಟಾಪಿಕ್ ಮೇಲೂ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ 1 ಮಿಲಿಯನ್ ಹತ್ತತ್ರ ಅವ್ರದ್ದು ಅದು
ಪ್ಲೇಲಿಸ್ಟ್ ರೀಚ್ ಆಗಿದೆ, ಅಷ್ಟು ಜನ ನೋಡಿದ್ದಾರೆ ಅದನ್ನು. ಅವ್ರದ್ದು ಯೂಟ್ಯೂಬ್ ಚಾನಲ್ ಬಂದು ಕೆರಿಯರ್ ಡಿಫೈನರ್. ಆ್ಯಂಡ್ ನಿಮಗೆ ಇಲ್ಲೇ ಪ್ರೀ ಪ್ಲಸ್ ಮೇನ್ಸ್ ಎರಡೂ ಕೂಡ ಪ್ಲೇಲಿಸ್ಟ್ ಅಲ್ಲೇ ಇರೋದ್ರಿಂದ ಆರಾಮಾಗಿ ನೀವು ಅದನ್ನು ಕವರ್ ಮಾಡ್ಕೋಬೋದು. ಅದಾದಮೇಲೆ ಮೇನ್ಸ್ಗೆ ಡೆಡಿಕೇಟೆಡ್ ಅಂತ ಅಂದರೆ ಹರ್ಷಲ್ ಸರು, ಅವರು ಲರ್ನಿಂಗ್ ಕ್ಯಾಪ್ಸುಲ್ ಅಂತ ಚಾನಲ್ ಇದೆ. ಆ್ಯಂಡ್ ಮೇನ್ಸ್ ಮ್ಯಾರಥಾನ್ ಮಾಡ್ತಾರೆ, ಜೊತೆಗೆ ಇವರು DIನ ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. DI ಕ್ವಶನ್ಸ್ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಒಂದೇ ಮೆಥಡ್ ಇಟ್ಕೊಳ್ಳಿ, ಬಟ್ ಆದರೆ ಕ್ವಶನ್ಸ್ ನಿಮಗೆ ಜಾಸ್ತಿ ಪ್ರಾಕ್ಟೀಸಿಗೆ ಬೇಕಲ್ಲ, ಹಾಗಾಗಿ ಬೇರೆ ವೀಡಿಯೋಸ್ಗಳಲ್ಲಿ ಬರೀ ಕ್ವಶನ್ಸ್ನ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಆಶಿಷ್ ಸರು, ಅವರು ಲೈಕ್ ಗೊತ್ತಲ್ಲ ಆಫೀಸರಿಂದ ಇರೋದು. ಸ್ಟಡಿಫೈಡ್ ಅಂತ ಅವ್ರದ್ದೇ ಒಂದು ಬೇರೆ ಚಾನಲ್ ಇದೆ. ಆಫೀಸರಲ್ಲಿ ಟೀಚ್ ಮಾಡ್ತಾರೆ. ಅವ್ರದ್ದು ಚೆಕ್ಲಿಸ್ಟ್ಗಳು ಬಿಡ್ತಾರೆ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಆ ಚೆಕ್ಲಿಸ್ಟ್ಗಳಿಂದ ನೀವು ಆರಾಮಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ತುಂಬ ಚೆಕ್ಲಿಸ್ಟ್ಗಳನ್ನ ಅವರು ಡೆಡಿಕೇಟೆಡ್ ವೀಡಿಯೋ ಆಗಿನೇ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ನವನೀತ್ ಸರು, ಇವ್ರನ್ನ ಯಾಕೆ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ, ನಂದು ಸ್ಟಾರ್ಟಿಂಗಲ್ಲಿ ಬೇಸಿಕ್ ಕ್ಯಾಲ್ಕುಲೇಷನ್ ತುಂಬ ಅಂದರೆ ತುಂಬ ವೀಕ್ ಇತ್ತು. ಯಾವಾಗ ನವನೀತ್ ಸರ್ದು ಮಾರ್ನಿಂಗ್ 6 AM ಅವ್ರದ್ದು ಒಂದು ಕ್ಲಾಸ್ ಬರುತ್ತೆ, ವೈರಲ್ ಮ್ಯಾಥ್ಸ್ ಅಂತ. ಆ ವೈರಲ್ ಮ್ಯಾಥ್ಸ್ ಸೆಕ್ಷನ್ನ ಸ್ವಲ್ಪ ಡೇಸ್ ನೋಡಿ, ಸೊ ದಟ್ ನಿಮ್ಮದು ಕ್ಯಾಲ್ಕುಲೇಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಿಮಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು ಈಗಲೂ ಕೂಡ ಇವ್ರ ಚಾನಲ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಬೇರೆ ಟೈಮಲ್ಲಿ 6 AM ಲೈವ್ ಇರುತ್ತೆ, ಬೇರೆ ಟೈಮಲ್ಲಿ ನೀವು ಯಾವಾಗಾದರೂ ಕೂಡ ಇವ್ರದ್ದು ಕ್ಲಾಸಸ್ನ ನೋಡ್ಕೋಬೋದು. ಸ್ಪೀಡ್ ಇನ್ಕ್ರೀಸ್ ಆಗಲಿಕ್ಕೆ, ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಲಿಕ್ಕೆ. ಆ್ಯಂಡ್ ಟ್ರಿಕ್ಸ್ ಫಾರ್ ಕ್ಯಾಲ್ಕುಲೇಷನ್ ತುಂಬ ಜನ ಕೇಳ್ತಿದ್ರಿ ನನಗೆ ಟ್ರಿಕ್ಸ್ ಬಗ್ಗೆ ಮಾಡಿ ಅಂತ. ಆ್ಯಂಡ್ ನಾನು ಇವ್ರ ವೀಡಿಯೋಸ್ಗಳನ್ನ ನೋಡಿ ಕಲ್ತಿದ್ದು. ನಾನು ಮಾಡಲಿಕ್ಕೂ ಅವ್ರು ಮಾಡಲಿಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ದಟ್ ನೀವು ಕೂಡ ಅಲ್ಲಿ ಹೋಗಿನೇ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಿ ಎಗೆ ನಾನು ಆಲ್ಮೋಸ್ಟ್ ಫಾಲೋ ಮಾಡೋದು ಒಬ್ಬರೇ, ಕುಸ್ ಸರು. ಅದು ಬಿಟ್ಟರೆ ಅಭಿಜಿತ್ ಸರು. ಯಾಕೆ ಅಂತ ಹೇಳ್ತೀನಿ. ಕುಸ್ ಸರ್ ಹತ್ರ ಲೈಕ್ ಇವರು ಕೂಡ ಆಫೀಸರಲ್ಲೇ ಮಾಡೋದು, ಬಟ್ ಆದರೆ ಇವ್ರದ್ದು ಬ್ಯಾಂಕಿಂಗ್ ಅವೇರ್ನೆಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ CA ಇದೆ, ಮತ್ತು ಆಫೀಸರಲ್ಲಿ ಮಾಡ್ತಾರೆ. ಸಫಲ್ತಾ ಬ್ಯಾಚ್ ಇದೆ ಫಾರ್ ಡೆಡಿಕೇಟೆಡ್ CA ಕೋರ್ಸಿಗೋಸ್ಕರ. ಇದನ್ನು ತೊಗೊಳ್ಳೇಬೇಕು ಅಂತ ಏನು ಇಲ್ಲ. ಅವ್ರದ್ದು ಡೈಲಿ CA ಬರುತ್ತೆ, ಅದನ್ನು ವೀಡಿಯೋಸ್ ನೋಡಿ. 1 hour ಇರುತ್ತೆ. ಏನು 1 hour ಅದನ್ನು ನೋಡ್ತಿರಲ್ಲ, ಅದನ್ನು ಹಾಗೆ ನೋಟ್ ಡೌನ್ ಮಾಡ್ಕೊಳ್ಳಿ, ದಟ್ ಹೆಲ್ಪ್ ಆಗುತ್ತೆ. ಇದು ಫ್ರೀ ಸೋರ್ಸಿಗೆ ಹೇಳ್ತಾ ಇರೋದು ನಾನು. ಅದಾದಮೇಲೆ ಅಭಿಜಿತ್ ಸರ್, ನಾನು ಇವ್ರದ್ದು ವೀಕ್ಲಿ PDFನ ಫಾಲೋ ಮಾಡ್ತೀನಿ. ಯಾಕಂದರೆ ಕುಸ್ಸರು 15 ಡೇಸ್ಗೊಂದ್ಸರಿ ಮಾಡ್ತಾರೆ, ವೀಕ್ಲಿ ಮಾಡಲ್ಲ. ಬಟ್ ಆದರೆ 2 ರಿಸೋರ್ಸಸ್ನ ಫಾಲೋ ಮಾಡೋದು ಒಳ್ಳೆಯದು. ಹಾಗಾಗಿ ಅಭಿಜಿತ್ ಸರಿಂದು GA ವೀಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅವರು ನೀವು ಬರ್ಕೊಳ್ಳೋದೇ ಬೇಡ, ಅವರೇ PPTನ ಪ್ರೊವೈಡ್ ಮಾಡಿಬಿಟ್ಟಿರ್ತಾರೆ ಅಲ್ಲೇ ಡೌನ್ ಸೈಡು ಕಮೆಂಟ್ ಬಾಕ್ಸಲ್ಲಿ. ಸೊ ಅದು ಹೆಲ್ಪ್ ಆಗುತ್ತೆ ನಿಮಗೆ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಶೀತಲ್ ಮ್ಯಾಮ್ದು ಆಲಿವ್ ಬೋರ್ಡು GA ವಿತ್ ಶೀತಲ್ ಅಂತ ಇದೆ. ನಾನು ಯಾಕೆ ಇವರಿಬ್ಬರನ್ನ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸಿಂಪಲ್ ಆ್ಯಂಡ್ ಲೈಕ್ ಸಿಂಪಲ್ ಆಗಿ ಹೇಳ್ತಾರೆ, ಜೊತೆಗೆ ಕಮ್ಮಿ ಓದೋದು ಇರುತ್ತೆ. ಯಾಕಂತ ಅಂದರೆ ಲೈಕ್ ನಿಮ್ಗೆ ಏನಾಗುತ್ತೆ, ಎಕ್ಸಾಮ್ ಟೈಮಲ್ಲಿ ನೀವು ಜಾಸ್ತಿ ಓದೋಕ್ಕಾಗಲ್ಲ. ಎಷ್ಟು ಓದಿರ್ತೀರೋ ಅದನ್ನೇ ಪ್ರಾಪರಾಗಿ ರಿವಿಷನ್ ಮಾಡಿ ಪ್ರಾಪರಾಗಿ ನೆನ್ಪಿಟ್ಕೊಳ್ಳೋದ್ರಿಂದ ಮಾತ್ರ CA ವರ್ಕ್ ಆಗುತ್ತೆ. ಆದರೆ ಶೀತಲ್ ಮ್ಯಾಮ್ದು ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಅದು ಜಾಸ್ತಿ ಅಂತ ಅನಿಸುತ್ತೆ. ನನಗೆ ಹಂಗಂತ ಅನಿಸಿದೆ. ಬಟ್ ಆದರೆ ನಿಮ್ಗೆ ಯಾರಿಗಾರ ಇಷ್ಟ ಆದರೆ, ತುಂಬ ಜನ ಆಸ್ಪಿರೆಂಟ್ಸ್ ಇವನು ಫಾಲೋ ಮಾಡ್ತಾರೆ, ನೀವು ಕೂಡ ಅವ್ರನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಕ್ಟೀಸ್, ಇದೆಲ್ಲ ವೀಡಿಯೋ ಸೆಷನ್ಸು. ಬಟ್ ಆದರೆ ಫ್ರೀ PDF ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಆಫೀಸರ್ಗೆ ಹೋದರೆ ಅಲ್ಲಿ ಫ್ರೀ PDF ಮತ್ತು ಫ್ರೀ ಕ್ವಿಝು ಎರಡೂ ಕೂಡ ಅಟೆಂಡ್ ಮಾಡ್ಬೋದು. ಆ ಚೆಕ್ಲಿಸ್ಟ್ಗಳನ್ನ ನಾನು ಈಗಲೂ ಕೂಡ ಸಾಲ್ವ್ ಮಾಡ್ತೀನಿ. ಲೈಕ್ 2 ಡೇಸ್ಗೊಂದು ಚೆಕ್ಲಿಸ್ಟ್ ರಿಲೀಸ್ ಮಾಡ್ತಾರೆ. ರೀಸನಿಂಗ್ ಚೆಕ್ಲಿಸ್ಟ್ ಬೇಕು ಅಂತ ಅಂದರೆ ಅಂಕುಶ್ ಸರ್ದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿಗೆ ಜಾಯ್ನ್ ಆದರೆ ರೀಸನಿಂಗ್ ಚೆಕ್ಲಿಸ್ಟ್ ಸಿಗುತ್ತೆ. ಲೈಕ್ ಅವರು ಕೂಡ ಆಫೀಸರಲ್ಲಿ, ಆದರೆ ಅವರು ಡೈಲಿ ಅಪ್ಲೋಡ್ ಮಾಡಲ್ಲ, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ರೀಸನಿಂಗ್ ಬೇಕು ಅಂದರೆ ಅವ್ರದ್ದು ಟೆಲಿಗ್ರಾಮಿಗೆ ಹೋಗಬೇಕು. ಬೇರೆ ಕ್ವಾಂಟ್ಸು ಮತ್ತು ಇಂಗ್ಲೀಷು, ಮೇನ್ಸು, ಪ್ರೀ ಎಲ್ಲದೂ ಕೂಡ ಚೆಕ್ಲಿಸ್ಟು ಆಫೀಸರಲ್ಲಿ ಅಪ್ಲೋಡ್ ಆಗುತ್ತೆ ಫ್ರೀಯಾಗಿ. ಅದೇ ತುಂಬ ರಿಸೋರ್ಸಸ್ ಇರುತ್ತೆ. ನೀವು 1 ಡೇಲಿ ಆ ಚೆಕ್ಲಿಸ್ಟ್ನ ಸಾಲ್ವೇ ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ 2 to 3 ಡೇಸ್ ಬೇಕಾಗುತ್ತೆ. ಹಾಗಾಗಿ ವೀಕ್ಲಿ ಚೆಕ್ಲಿಸ್ಟ್ಗಳನ್ನ ಅವರು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಆಲ್ ಫ್ರೀ ಮಾಕ್, ಎಲ್ಲದರಲ್ಲೂ ಮಾಕ್ ಇದೆ. ಅಡ್ಡಾದಲ್ಲಿ ಮಾಕ್ ಇದೆ, ಟಾಪಿಕ್ ವೈಸ್ ಮಾಕ್ ಇದೆ, ಅದು ಫುಲ್ಲು ಫ್ರೀ ಇದೆ. ಆಲಿವ್ ಬೋರ್ಡಲ್ಲಿ ಟಾಪಿಕ್ ವೈಸ್ ಮಾಕ್ ಇದೆ, ಗೈಡ್ಲಿಯಲ್ಲಿ ಇದೆ, ಜೊತೆಗೆ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಫ್ರೀಯಾಗಿ ಟಾಪಿಕ್ ವೈಸ್ ಮಾರ್ಕ್ಸ್ ಇದ್ದಾವೆ. ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದ್ರೆ ನಿಮಗೆ ಮಾರ್ಕ್ಸ್ ತೊಗೋಬೇಕು ಅಂತ ಅನಿಸಿದ್ರೆ ತೊಗೊಳ್ಳಿ. ಆಲ್ಮೋಸ್ಟ್ ಫುಲ್ ಮಾರ್ಕು ಇದೆ, ಟಾಪಿಕ್ ವೈಸ್ ಮಾರ್ಕು ಇದ್ದಾವೆ. ಎಲ್ಲ ಮಾರ್ಕ್ಸಲ್ಲೂ ಫ್ರೀ ಮಾರ್ಕ್ಸ್ ಇದ್ದೇ ಇರುತ್ತೆ. ಅದನ್ನು ಫಸ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಗ್ರಿಪ್ ಬಂದರೆ ನೀವು ನೆಕ್ಸ್ಟ್ ಫುಲ್ ಮಾರ್ಕಿಗೆ ನೀವು ಬೇರೆ ಏನಾದರೂ ಕೋರ್ಸ್ ತೊಗೋಬೋದು, ಇಲ್ಲ ಅಂತಂದರೂ ಇಲ್ಲ. ಓಕೆನಾ? ಇದಿಷ್ಟು ಫ್ರೀ ಸೋರ್ಸಸ್ ಮಾಡಿ ಅಂತ ಹೇಳಿದ್ರಿ. ನನಗೆ ಎಷ್ಟು ನಾಲೆಜ್ ಇದೆ, ನಾನು ಎಷ್ಟು ಅಟೆಂಡ್ ಮಾಡಿದ್ದೀನಿ ಕ್ಲಾಸಸ್, ಅವ್ರನ್ನ ಮಾತ್ರ ಮಾಡಿದ್ದೀನಿ. ಇದನ್ನು ಬಿಟ್ಟು ತುಂಬ ಜನ ಫ್ರೀ ಸೋರ್ಸಸ್ ಇದ್ದಾರೆ. ಬಟ್ ಆದರೆ ನಾನು ಜೆನ್ಯೂನ್ ಆಗಿ ನಾನು ಅಟೆಂಡ್ ಮಾಡಿರೋರು, ನನಗೆ ಯಾರು ಓಕೆ ಇವ್ರದ್ದು ನೋಡಿದ್ರೆ ನಿಮ್ಮದು ಸಿಲೆಬಸ್ ಕವರ್ ಆಗುತ್ತೆ ಅಂತ ಅನಿಸುತ್ತಲ್ಲ, ಅವ್ರನ್ನ ಮಾತ್ರ ಸಜೆಸ್ಟ್ ಮಾಡಿದ್ದೀನಿ. ಒಂದ್ಸರಿ ನೀವು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಲೈಕ್ ಬರ್ಕೊಳ್ಳಿ.
ಇನ್ ಕೇಸ್ ನಿಮಗೆ ಸರ್ಚ್ ಮಾಡಬೇಕಾದ್ರೆ ನಿಮಗೆ ಸಿಗುತ್ತೆ ಬೇಗ ಬೇಗ ಚಾನಲ್ಸ್ಗಳು. ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ. ಡೂ ಲೈಕ್ಸ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ದಿಸ್ ವಿಡಿಯೋ. ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.